ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫು ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ. ಭಾವನಾ ಕ್ಷತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೊಮ್ಯಾಟೊ ರಸ ಮಾಡ್ತಾಯಿದ್ದೀವಿ. ಟೊಮ್ಯಾಟೊ ರಸ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ 3 ಟೊಮ್ಯಾಟೊ, 3 ಬ್ಯಾಡ್ಗೆ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ. ನಾನು ರುಬ್ಬೋಕ್ಕೆ 2 ದಪ್ಪದಾಗಿ ಟೊಮ್ಯಾಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೋಸ್ಕರ. ಟೊಮ್ಯಾಟೊನ ಕಟ್ ಮಾಡಿಕೊಂಡು 1 ಟೊಮ್ಯಾಟೊನ ಹೆಚ್ಕೊಳ್ತೀನಿ ಒಗ್ಗರಣೆಗೆ. 3 ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮ್ಯಾಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಂದೆ ಒಗ್ಗರಣೆಗೆ ಬೇಕು ಅಂತ. ನಾನು ಟೊಮ್ಯಾಟೊನ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಗ್ಗರಣೆಗೆ ಹುರಿಯೋವಾಗ ಎಲ್ಲ ಕರ್ಗೋಗುತ್ತೆ. ನಾನಿಲ್ಲಿ 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನೀವು ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಒಗ್ಗರಣೆಗೆ ಹಾಕ್ಕೊಳಲ್ಲ, ಡೈರೆಕ್ಟ್ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಮೆಣಸು ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಮೊದಲೇ ಹಾಕಿರೋದ್ರಿಂದ. ಮತ್ತು 1 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಅರ್ಧ ಗ್ರೈಂಡ್ ಮಾಡ್ಕೊಳ್ಬೇಕು. ಆವಾಗ ರಸಮಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ಲೇವರ್ ಸಿಗುತ್ತೆ. ಪಾತ್ರೆ ಇಟ್ಬಿಟ್ಟು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಇದು 10 ನಿಮಿಷದಲ್ಲೇ ಆಗೋಗುತ್ತೆ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋಲ್ಲ, ಬೇಗ ರೆಡಿ ಆಗುತ್ತೆ, ಈಸಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ರೆಡ್ ಬೇಸ್ ಆಗಿರುತ್ತೆ ಟೊಮ್ಯಾಟೊ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದು ರೆಡ್ ಕಲರ್ ಆಗಿರುತ್ತೆ. ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಹೊಗೆ ಜಾಸ್ತಿ ಆಗುತ್ತೆ. ಒಂದು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಬೆಂದ ಮೇಲೆ ನೀಟಾಗಿ ಅರ್ಧಂಬರ್ಧ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಬೇಯಬೇಕು. ಏನಾದರೂ ರಸಮಲ್ಲಿ ಖಾಲಿ ಇರಬಾರ್ದು ಅಂತ 1 ಟೊಮ್ಯಾಟೊನ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಡ್ ಪೇಸ್ಟ್ ಆಗಿರುತ್ತೆ. ಇದು ಜಾಸ್ತಿನೂ ಇಂಗ್ರೀಡಿಯೆಂಟ್ಸ್ ಬೇಡ, ಸಿಂಪಲಾಗಿ ಈಸಿಯಾಗಿ ಬೇಗ ಆಗುತ್ತೆ. ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ನಾನು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಟೊಮ್ಯಾಟೊ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೀವು ಬೇಕಾದರೆ ಹೈ ಫ್ಲೇಮಲ್ಲಿಟ್ಟು ಬೇಗ ಕುಕ್ ಮಾಡ್ಕೊಳ್ಬೋದು. ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ನಾನು ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ, ಅರ್ಧ ರುಬ್ಬಿದ್ದೀನಿ, ಸ್ವಲ್ಪ ಬಾಯಿಗೆ ಸಿಗಲಿ ಅಂತ. ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಟೊಮ್ಯಾಟೊ ಸ್ಮೆಲ್ ಬರ್ತಾ ಇರುತ್ತೆ, ಆವಾಗ ಅಷ್ಟು ಚೆನ್ನಾಗಿರಲ್ಲ.
ನೀವು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ರೆ ಆವಾಗ ಟೊಮ್ಯಾಟೊ ಸ್ಮೆಲ್ ಬರೋಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಜಾರಲ್ಲಿ ಉಳಿದಿರೋ ಮಸಾಲೆಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಆ ಮಸಾಲೆ ಕುದ್ದ ನಂತರ ನೀರು ಹಾಕ್ಕೊಳ್ತೀನಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ 1 ಲೀಟರ್ 1.25 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನೇನು. ಟೇಸ್ಟಿಗೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಥವಾ 1/2 ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪನ್ನ ಮಸಾಲೆ ಅದು ಫ್ರೈ ಆಗೋವಾಗೇ ಹಾಕ್ಕೊಳ್ತೀನಿ, ಯಾಕೆಂದರೆ ಅದು ಉಪ್ಪು ಆ ಪೇಸ್ಟಿಗೆ ಹಿಡೀಲಿ ಅಂತ. ಆ ಪೇಸ್ಟ್ ಗಟ್ಟಿಯಾಗಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ವಿತಿನ್ 10 ಮಿನಿಟ್ಸಲ್ಲೇ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಈಸಿಯಾಗಿ ಆಗುತ್ತೆ. ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು ಇದ್ದರೆ ಸಾಕು. ಕುದೀತಾ ಇದೆ ನೋಡಿ, ಇವಾಗ ನೀರು ಹಾಕ್ಕೊಳ್ತೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ನೀರು ಹಾಕಿ ಏನು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ. 1-2 ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಫಸ್ಟೇ ಹಸಿ ವಾಸನೆ ಹೋಗಲಿ ಅಂತ ಆ ಪೇಸ್ಟ್ ಮಸಾಲಾನ ಕುದಿಸ್ಕೊಳ್ತಾ ಇದ್ದೀವಲ್ವ. ನಾನಿಲ್ಲ ಆಲ್ಮೋಸ್ಟ್ 1.25 ಲೀಟರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಫುಲ್ಲು ರೆಡ್ ಕಲರ್ ಫ್ಲೇವರ್ ಬರುತ್ತೆ. ಮತ್ತು ಜಾಸ್ತಿನೂ ಹಾಕ್ಬಾರ್ದು, ಬೇಡಿಗೆ ಮೆಣಸಿನ್ಕಾಯಿ ಕಹಿ ಆಗೋಗ್ಬಿಡುತ್ತೆ. 2 ಅಥವಾ 3 ಹಾಕ್ಕೊಳ್ಬೋದು, ಸೈಡಲ್ಲಿ ನೀರು ಚೆಲ್ಲೋಗ್ಬಿಡ್ತು. ಅದು ಕುದಿಯೋಕೆ ಮಿನಿಮಮ್ 5 ನಿಮಿಷ ತಗೊಳುತ್ತೆ. 2 ಕುದ್ರೆ ಸಾಕು, ಬೇಗ ಆಗೋಗುತ್ತೆ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಪೌಡರ್ ಟೇಸ್ಟ್ಗೋಸ್ಕರ, ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಿದ್ದೆ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಅಥವಾ ಖಾರದ ಪುಡಿ ಹಾಕ್ಕೊಳ್ಬೋದು, ನಿಮಗೆ ಖಾರ ಬೇಕು ಅಂದರೆ. ನನಗಿಲ್ಲಿ ಸ್ವಲ್ಪ ಮೆಷರ್ಮೆಂಟ್ ಗೊತ್ತಾಗಿಲ್ಲ ಅಂತ ನಾನು ಅಳತೆ ಮಾಡಿ ಏನೂ ಹಾಕ್ಕೊಳ್ಳಲ್ಲ. ಹಂಗೆ ಕಣ್ಣೋಟದಿಂದ ನಮಗೆ ಎಷ್ಟು ಅಗತ್ಯ ಇದೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಬಿಸಿ ಅನ್ನದ ಜೊತೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತುಪ್ಪ ಹಾಕ್ಕೊಂಡು ಬೇಕಾದರೆ ರಸಮ್ಗೆ ಒಂದು ಒಗ್ಗರಣೆ ಕೊಟ್ಕೊಳ್ಬೋದು. ಸಾಸಿವೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ತುಪ್ಪದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ. ಹಿಂಗು ಯೂಸ್ ಮಾಡ್ಬೋದು. ನಾನು ನಮ್ಮ ಮನೇಲಿ ಹಿಂಗೆ ಬಳಸಲ್ಲ, ಅದಕ್ಕೆ ನಾನು ಹಿಂಗೆ ಹಾಕ್ಕೊಳ್ತಿಲ್ಲ. ನೀವು ಬೇಕಾದರೆ ಹಿಂಗೆ ಹಾಕ್ಕೊಳ್ಬೋದು. ಒಂದು ಸತಿ ತಳದಿಂದ ಎಲ್ಲ ತಿರುಗಿಸ್ಬೇಕು, ಇಲ್ಲಾಂದರೆ ತಳ ಕಚ್ಕೊಂಡ್ಬಿಡುತ್ತೆ.
ಕೆಳಗಡೆನೇ ಮಸಾಲೆ ಉಳ್ಕೊಂಡ್ಬಿಡುತ್ತೆ. ಒಂದು ನಿಮಿಷ ಈ ಥರ ಕುದ್ರೆ ಸಾಕು, ಬಿಸಿ ಬಿಸಿ ಟೊಮ್ಯಾಟೊ ರಸಮ್ ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ಬಿಸಿ ರಸಮ್ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ ಭಾವನಾ ಕ್ಷತ್ರಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಫೇಸ್ಬುಕ್ಕಲ್ಲೂ ಇರುತ್ತೆ, ಫೇಸ್ಬುಕ್ಕಲ್ಲೂ ನೋಡಿ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.